ಮಾತಾಡ್ತೀರಾ? ರಾಯಚೂರು ಜಿಲ್ಲೆಯ ಸಿಂಗನೂರು ತಾಲೂಕಿನ ಜಿಲ್ಲಾ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ತಾಲೂಕಿನ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ದಿನ ಪಕ್ಷದ ಕಡೆಯಿಂದ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಕಳೆದ ಹಲವಾರು ದಿನಗಳಿಂದನೂ ಕೂಡ ರೈತರು 4 ಜಿಲ್ಲೆಯಲ್ಲಿ, ವಿಶೇಷವಾಗಿ ಕೊಪ್ಪಳ, ವಿಜಯನಗರ, ಬೆಳ್ಳಾರಿ ಸೇರಿದಂತೆ ನಮ್ಮ ರಾಯಚೂರು 4 ಭಾಗದಲ್ಲಿ ತುಂಗಭದ್ರಾ ಜಲಾಶಯವನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ರೈತರು ಹತ್ತತ್ರ 9,74,000 ಹೆಕ್ಟೇರ್ ಜಮೀನು ಪ್ರದೇಶಗಳಿಗೆ ಒಂದು ನೀರಾವರಿ ತುಂಗಭದ್ರಾ ಜೀವನದಿ ಮೂಲಕ ಪ್ರತಿ ವರ್ಷವೂ ಕೂಡ ಕೃಷಿಯನ್ನು ಬೆಳೀತಕ್ಕಂಥದ್ದಕ್ಕೆ ಸಾಕಾರ ಆಗಿದೆ. ಆದರೆ ತಮಗೆ ಗೊತ್ತಿದೆ, ಕಳೆದ ವರ್ಷ ಆಗಸ್ಟ್ ತಿಂಗಳು 2024ರಲ್ಲಿ ಕ್ರಸ್ಟ್ ಗೇಟ್ 19 ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ಬಹುಶಃ ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಸಚಿವರು, ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರ ಜೊತೆಯಲ್ಲೂ ಕೂತು ಸಾಕಷ್ಟು ಸರ್ವಪಕ್ಷದ ನಾಯಕರುಗಳು, ಅದರಲ್ಲೂ ನಮ್ಮ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು, ನಾಡಗೌಡರು ಸಾಹೇಬರ ನೇತೃತ್ವದಲ್ಲಿ ಬಹುಶಃ ರಾತ್ರಿ 1 ಗಂಟೆಯಲ್ಲೂ ಕೂಡ ಒಂದು ಸಭೆಯನ್ನು ಮಾಡಿ ಬಂದಿದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿದೆ, ಈಗಾಗಲೇ 1 ವರ್ಷ 3 ತಿಂಗಳು ಕಳೀತು. ಅಂದರೆ 2024 ಆಗಸ್ಟ್ ಅಂದರೆ ನೀವು ಲೆಕ್ಕಾಚಾರ ಮಾಡೋದಾದರೆ ಹತ್ತತ್ರ 15 ತಿಂಗಳುಗಳು ಕಳೆದೋಗಿದೆ. ಕನ್ನಯ್ಯ ರೆಡ್ಡಿ ಅಂತಕ್ಕಂಥವರು, ಕನ್ನಯ್ಯ ನಾಯ್ಡು ಅನ್ನೋರು ಈ ಹಿಂದೆ ಶ್ರೀ ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಗುಜರಾತ್ನಲ್ಲಿ ನರ್ಮದಾ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಅವ್ರನ್ನ ಆ ಒಂದು ವಿಷಯವಾಗಿ ಒಂದು ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ. ಭಾಳ ಅನುಭವಸ್ಥರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರು 3 ರಿಂದ 4 ತಿಂಗಳು ಗಡುವಲ್ಲಿ ಇವೆಲ್ಲವೂ ಕೂಡ ಈ ಕ್ರಸ್ಟ್ ಗೇಟು ವಿಚಾರಗಳು, ಇಶ್ಯೂಗಳೇನು ಸಮಸ್ಯೆಗಳು ಉಂಟಾಯಿತು, ಇದನ್ನು ಬಗೆಹರಿಸಲಿಕ್ಕೆ ಇಂದಿನ ವಾಸ್ತವ ಸ್ಥಿತಿಯಲ್ಲಿ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ಕೂಡ ನಾಡಗೌಡರು ಸಾಹೇಬರು ಹೈದರಾಬಾದ್ಗೆ ಹೋಗಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ವೈಯಕ್ತಿಕವಾಗೂ ಕೂಡ ಅವರು ಈ ಮಾತನ್ನು ಹೇಳಿದ್ದಾರೆ. ಆದರೆ ನಿಮಗೆ ಗೊತ್ತಿದೆ, ಹತ್ತತ್ರ 52 ಕೋಟಿ ರೂಪಾಯಿಯಷ್ಟು 33 ಕ್ರಸ್ಟ್ ಗೇಟ್ಗಳಲ್ಲಿ ಹತ್ತತ್ರ 17-18 ಕ್ರಸ್ಟ್ ಗೇಟ್ಗಳು ಇನಾಪ್ರೇಟಿವ್ ಇದೆ. ಅಂದರೆ ಅದು ಈಗಾಗಲೇ ಆಲ್ರೆಡಿ ನಿಮಗೆ ಗೊತ್ತಿದೆ 70 ವರ್ಷಕ್ಕೂ ಮಿಗಿಲಾದಂಥ ಡ್ಯಾಮಿನ ವಿಚಾರ. ಅದರಲ್ಲಿ ಈಗ 134 TMC ಕರ್ನಾಟಕ ರಾಜ್ಯಕ್ಕೆ ಬರ್ತದೆ. ಇನ್ನು ಮಿಕ್ಕಂಥದ್ದು ಅದರಲ್ಲಿ ನಮ್ಮ ಸೇರು 67%, ಇನ್ನು ತೆಲಂಗಾಣ, ಹೈದರಾಬಾದ್ ಇದು ನಮ್ಮ ಆಂಧ್ರ ಸೇರ್ಕೊಂಡ್ರೆ 33% ಸೇರು ತಗೋತಾರೆ. ಅದರಲ್ಲಿ ಅವರು 9 ಲಕ್ಷ ಚಿಲ್ಲರೆ ಹೆಕ್ಟರ್ ಜಮೀನಿಗೆ ಕೃಷಿಗೆ ನೀರಾವರಿ ತಗೊಳ್ತಾರೆ. ಇನ್ನು ಅವರು ಹತ್ತತ್ರ 7 ಲಕ್ಷ ಹೆಕ್ಟರ್ ಜಮೀನಿಗೆ ಅವರು ಕೂಡ ಪಡ್ಕೊಳ್ತಾರೆ. ಅದರಲ್ಲಿ ನಮಗೆ ಈ ಹೂಳು ಶೇಖರಣೆ ಆಗಿರ್ತಕ್ಕಂಥದ್ದು ಹತ್ತತ್ರ 27 ರಿಂದ 32 TMC ಅನ್ನೋದು ಕೂಡ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈಗ 1 TMCಯಿಂದ ನಾವು ಆ ಹೂಳನ್ನು ಎತ್ತಬೇಕು ಅಂತಕ್ಕಂಥದ್ದಾದರೆ ಬಹುಶಃ ನಮ್ಮೆಲ್ರಿಗೂ ಇರ್ತಕ್ಕಂಥ ಮಾಹಿತಿ ಒಂದು 25,000 ಟ್ರಕ್ ಲೋಡ್ ಅಷ್ಟು ಒಂದೊಂದು TMCಗೆ ಹೂಳನ್ನು ಎತ್ತಕ್ಕಂಥದ್ದಕ್ಕೆ ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ಯದ ಮಟ್ಟಕ್ಕೆ ಒಂದು ಕಷ್ಟದ ಸಂಗತಿ. ನಾಟ್ ವಯಬಲ್, ನಾಟ್ ಫೀಸಬಲ್, ಕಷ್ಟ ಇದೆ ಅಂತಕ್ಕಂಥದ್ದು ಸಾಕಷ್ಟು ಟೆಕ್ನಿಕಲ್ ಟೀಮು ಕೂತ್ಕೊಂಡು ಚರ್ಚೆ ಮಾಡಿದಾಗ ಒಂದಷ್ಟು ಅವ್ರ ವರದಿಯಿಂದ ಬಂದಿರತಕ್ಕಂಥ ಮೂಲ ವಿಚಾರಗಳು. ಹೀಗಿದ್ದಾಗ ನಮಗೆ ಉಳಿತಕ್ಕಂಥದ್ದು ಹತ್ತತ್ರ ಒಂದು 32 TMC 134ನಲ್ಲಿ ನೀವು ಕಳೆದುಬಿಟ್ರೆ ಒಂದು 100 ರಿಂದ 102 TMCವರೆಗೂ
ನಮಗೆ ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಯ ರೈತರಿಗೆ ನೀರು ಉಳಿಬೇಕಾಗಿತ್ತು. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಹುಶಃ 79 TMC ಅಷ್ಟು ನೀರು 80 TMC ಅಷ್ಟು ನೀರು ಈಗ ಸದ್ಯಕ್ಕೆ ಅಲ್ಲಿ ಇದೆ. ಎರಡನೇ ಬೆಳೆಗೆ ಇನ್ನೂ ಡೌನ್ ಆಗಿದೆ. ಎರಡನೇ ಬೆಳೆಗೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆಯಣ್ಣ, ಜಿಲ್ಲೆನಲ್ಲಿ ತಾಲೂಕಿನಲ್ಲಿ ಭತ್ತ ಬೆಳೀತಕ್ಕಂಥ ರೈತರು ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ. ಈಗ ನಾವೇ ಬರ್ತಾ ದಾರಿನಲ್ಲಿ ನೋಡ್ಕೊಂಬಂದ್ವಿ, ಎಲ್ಲ ಕಟಾವು ಮಾಡಿ ಇಟ್ಟಿದ್ದಾರೆ ಮೊದಲನೇ ಬೆಳೆ. ಈಗ ಎರಡನೇ ಬೆಳೆಗೆ ಅವ್ರಿಗೆ ನೀರು ಬೇಕು. ಆದರೆ ಸರ್ಕಾರ ದಯಾ ದಾಕ್ಷಿಣ ತೋರಿಸ್ದಿರ ಕಟ್ನಿಟ್ಟಾಗಿ ನಾವು ನೀರು ಕೊಡಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ರೈತರು ICC ಮೀಟಿಂಗ್ನಲ್ಲೇ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಿದೆ. ಅದು ನಾಡಗೌಡರು ಸಾಹೇಬರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಒಂದು ಮಾತು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ಬಹುಶಃ ಇಂಥದೇ ಒಂದು ಕಷ್ಟಕರವಾದಂಥ ದಿನ ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಎದುರಿಸಿರ್ತಕ್ಕಂಥದ್ದು ಬಹುಶಃ ನಾಡಗೌಡರು ಸಾಹೇಬರು ಅವತ್ತು ಸಚಿವರು ಕೂಡ ಇದ್ದರು. ಇನ್ನೂ ಕಮ್ಮಿ TMC ಇದ್ದಂಥ ದಿನಗಳಲ್ಲೂ ಕೂಡ ಕುಮಾರಣ್ಣ ಅವರು ನೀರನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದೆ ಇದೆ. ಭದ್ರಾದಿಂದ ಈಗ ಭದ್ರಾದಲ್ಲಿ 10ರಿಂದ 12 TMC ಅಷ್ಟು ಫುಲ್ ಇದೆ. ಯಾಕೆಂದರೆ ಈಗ ನಮ್ಮ ಪುಣ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಮಳೆ ಆಯಿತು, ಮಳೆ ಆಗಿದೆ. ಎಲ್ಲ ಡ್ಯಾಮ್ಗಳು ನಾಡಗೌಡರು ಸಾಹೇಬರು ಹೇಳ್ದಂಗೆ ಸಂಪೂರ್ಣ ಭರ್ತಿಯಾಗಿದೆ. ಇಂಥ ಸಮಯದಲ್ಲಿ ಈಗ ಸರ್ಕಾರ ಒಂದು ಸ್ವಲ್ಪ ಕಾಳಜಿ ವಹಿಸಿ ಈ 4 ಜಿಲ್ಲೆಯ ರೈತರುಗಳ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಜಲಸಂಪನ್ಮೂಲ ಸಚಿವರು ಎಷ್ಟು ವಿಸಿಟ್ಗಳನ್ನ ಈ 4 ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ರೈತರ ಮನಸ್ಸುಗಳಲ್ಲೂ ಕೂಡ ಉದ್ಭವ ಆಗ್ತದೆ. ಸ್ವಾಭಾವಿಕವಾಗಿ ಈಗ ನಾವು ಕೂಡ ವಿರೋಧ ಪಕ್ಷದಲ್ಲಿರೋದ್ರಿಂದ ನಾವು ರೈತರ ಸಂಕಷ್ಟವನ್ನು ಅವರ ಒಂದು ಸ್ಥಾನದಲ್ಲಿ ನಿಂತು ಆಲಿಸ್ತಕ್ಕಂಥ ಕೆಲಸ ನಾವು ಕೂಡ ಮಾಡಬೇಕಾಗ್ತದೆ. ಅದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಾವು ಮಾಡ್ತಾ ಇದ್ದೇವೆ. ಮತ್ತೊಂದು ಕಡೆ ಖರೀದಿ ಕೇಂದ್ರಗಳು ಇಲ್ಲಿವರೆಗೂ ಕೂಡ ಭತ್ತ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಅದು ಇನ್ನೂ ಓಪನ್ ಮಾಡಲಿಲ್ಲ. MSP ದರನೂ ನಿಗದಿ ಮಾಡಿಲ್ಲ. ಇವನ್ ಮೆಕ್ಕೆಜೋಳ ತಗೊಳ್ಳಿ, ಕಾಟನ್ ಹತ್ತಿ ತಗೊಳ್ಳಿ, ಯಾವುದಕ್ಕೂ ಕೂಡ ಖರೀದಿ ಕೇಂದ್ರಗಳು ಇನ್ನೂ ಕೂಡ ಓಪನ್ ಮಾಡಲಿಲ್ಲ. ಇನ್ನು ಪಕ್ಕದ ಅವರ ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿಗಳೇ ಹತ್ತಿ ರಾಯಚೂರಿನಲ್ಲಾಗಿದೆ, ಈ ಭಾಗದಲ್ಲಿ ಆಗಿಲ್ಲ. ಜಿಲ್ಲೆಯಲ್ಲಿ 5 ಕಡೆ ಆಗಿದೆ. ಆದ್ರೆ ಅಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂತ ಕಪಾಸ ಆ್ಯಪ್ ಯಾರು ಡೌನ್ಲೋಡ್ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ಖರೀದಿ ಮಾಡ್ತಿದ್ದಾರೆ. ಏನಾಗಿದೆ ಇಲ್ಲಂತೂ ರೈತರು ಯಾರು ತಗೊಳ್ಳಲ್ಲ. ಟೆಕ್ನಿಕಲ್ ಇಶ್ಯೂ ಇದೆ, ಇಲ್ಲ ಅಂತಲ್ಲ. ಬಟ್ 5 ಕಡೆ ಜಿಲ್ಲೆಯಲ್ಲಿ 5 ಕಡೆ ಹತ್ತಿ ಮಾಡಿ ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ಹತ್ತಿ ಏನ್ ಮಾಡ್ಬೇಕು? ಎಲ್ಲೂ ಐತ್ರಿ. ದಟ್ ಹ್ಯಾಸ್ ಟು ಬಿ ಸಾಲ್ವ್ ಬೈ ದ ಗವರ್ನಮೆಂಟ್. ತಾಂತ್ರಿಕ ದೋಷಗಳಿದ್ದಂಥ ಸಂದರ್ಭದಲ್ಲಿ ನಾಡಗೌಡರ ಸಾಹೇಬ್ ಇದ್ದಂಗೆ ಈಗ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ಪ್ರಭಾವಿಗಳು, ಜನಪ್ರತಿನಿಧಿಗಳು ಸರಿ ಮಾಡಬೇಕು. ಅವ್ರದ್ದು ಜವಾಬ್ದಾರಿ ಇರ್ತದೆ, ಮಾಡಬೇಕು. ಅದು ನಾವು ಕೂಡ ಒತ್ತಾಯಿಸ್ತೀವಿ, ಆಗ್ರಹಿಸ್ತೀವಿ. ಈಗ ಇವೆಲ್ಲವನ್ನ ನೋಡಿದಾಗ ಖರೀದಿ ಕೇಂದ್ರ ಕೇಂದ್ರ ಸರ್ಕಾರದ ಕೂಡ ಇರ್ತದೆ. ಅದು ಮಾತಾಡಿ ನೋಡಿ, ಖರೀದಿ ಕೇಂದ್ರ ತೆಗೆದರೆ 3 ಏಜೆನ್ಸಿಗಳು ಕೇಂದ್ರ ಸರ್ಕಾರದಲ್ಲಿ: ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫಾರ್ ಕಾಟನ್, NAFED ಈಸ್ ಫಾರ್ ಪಲ್ಸಸ್ ಆ್ಯಂಡ್ ಆಯಿಲ್ ಸೀಡ್ಸ್, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫಾರ್ ಫುಡ್ ಗ್ರೇನ್ಸ್. ಅವರಿಂದ 3 ಏಜೆನ್ಸಿಗಳು ಇಲ್ಲಿ ಫಿಕ್ಸ್ ಆಗಿರ್ತಾರೆ, ಬೇರೆ ಬೇರೆ ಇಲ್ಲಿ ಖರೀದಿ ಮಾಡೋದಕ್ಕೆ. ಇವರು ಖರೀದಿ ಮಾಡಿ ಬಿಲ್ಗಳನ್ನು ಸಬ್ಮಿಟ್ ಮಾಡಿದರೆ ಅವರು ರಿಯಂಬರ್ಸ್ ಮಾಡ್ತಾರೆ. ಬಟ್ ಇವರು ಇಲ್ಲಿ ಖರೀದಿ ಮಾಡಬೇಕು, ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಇವ್ರು ಮಾಡಬೇಕು. ಈಗ ಇವ್ರು ಏನು ಮಾಡ್ತಾರೆ ಅಂತಂದರೆ, ನಾವು ಸದನದಲ್ಲಿಯೂ 4 ಸಲ ನಾನು ಒತ್ತಾಯ ಮಾಡಿದ್ದೀನಿ, ನೀವು ಅಡ್ವಾನ್ಸ್ ಆಗಿ ಈಗ ಜೋಳ ಖರೀದಿ ಮಾಡಬೇಕಾದ್ರೆ 4 ತಿಂಗಳಾದಮೇಲೆ ಕಟಾವು ಮಾಡ್ತಾರೆ. ಕಾಟನ್ ಬಂದು 1 ತಿಂಗಳಾದಮೇಲೆ ಈಗ ತೆಗಿತಾ ಇದ್ದಾರೆ. ಇದರಿಂದ
ರೈತರಿಗೆ ಲಾಭ ಆಗಲ್ಲ, ಟ್ರೇಡರ್ಸ್ಗೆ ಲಾಭ ಆಗ್ತದೆ. ಬಟ್ ಇದನ್ನು ಪರ್ಪಸ್ಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾವಿದ್ದಾಗ ನಮ್ಮಲ್ಲಿ ಜವಾರ್ ಕಟಾವು ಬಂದ ತಕ್ಷಣ ಗಲಾಟೆ ಮಾಡಿ ಚಾಲು ಮಾಡಿಸ್ತಾರೆ. ಹತ್ತಿ ಖರೀದಿ ಮಾಡೋದು ಕೇಂದ್ರದವರು ಅಲ್ರಿ, ಅವರು ನೀವು ಏಜೆನ್ಸಿ ಫಿಕ್ಸ್ ಮಾಡ್ಯಾರ, ಇವರು ಅಲ್ಲೇ ಅದಕ್ಕೇನು ಟೆಕ್ನಿಕಲ್ ಪ್ರಾಬ್ಲಮ್ ಐತೆ ಅದನ್ನು ಮಾಡ್ಕೋಬೇಕು, ಇವರು ಅಡ್ರೆಸ್ ಮಾಡಬೇಕು. ರಾಜ್ಯ ಸರ್ಕಾರ ಫೆಸಿಲಿಟೇಟ್ ಕೊಡಬೇಕಲ್ಲ. ಹಂಗಾಗಿ ಅಲ್ಲ ಇರಲಿ, ಅದಕ್ಕೆ ಹೇಳ್ತಾ ಇರೋದು ರಾಜ್ಯ ಸರ್ಕಾರದ್ದು ದೊಡ್ಡ ಜವಾಬ್ದಾರಿ ಇದೆ. ಅವರೇ ಇವುಗಳನ್ನು ಟೆಕ್ನಿಕಲ್ ಪ್ರಾಬ್ಲಮ್ಸು ಎಲ್ಲಿ ಮಾಡಬೇಕು ಏನಿಲ್ಲ ಫಿಕ್ಸ್ ಮಾಡೋದು DC ಅವರು. ಹಂಗಾಗಿ ಅವರು ಸರಿ ಮಾಡಬೇಕು. ರೈತರು ಇಂಥಲ್ಲಿದೆ ಹೋಗ್ಬೇಕಂತ ಹೋಯ್ತಾರೆ. ಬೇರೆ ಏನಿಲ್ಲ ಅಣ್ಣ, ಇನ್ನೊಂದು ವಿಚಾರ ಕ್ರಸ್ಟ್ ಗೇಟ್ಗಳದ್ದು ನಿಮ್ಗೆ ಗೊತ್ತಿದೆ, ನಾನು ಮಾತಾಡ್ತಾ ಇದ್ದೆ. ಈಗ 33 ಕ್ರಸ್ಟ್ ಗೇಟಲ್ಲಿ ಹತ್ತತ್ರ ಒಂದು 17-18 ಕ್ರಸ್ಟ್ ಗೇಟು ಈಗ ಇನಾಪರೇಟಿವ್ ಸ್ಟೇಜಲ್ಲಿ ಇದೆ. ಈಗ ಇವೆಲ್ಲವೂ ಸರಿಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಹುಶಃ ಟೆಂಡರು ಆಲ್ರೆಡಿ ಫ್ಲೋಟ್ ಆಗಿದೆ, 52 ಕೋಟಿ ರೂಪಾಯಿಗೂ ಆಗಿ ಅದೊಂದು ಗುಜರಾತ್ ಕಂಪ್ನಿನೂ ತಗೊಂಡಿದ್ದಾರೆ. ಈಗ 19ನೇ ಕ್ರಸ್ಟ್ ಗೇಟ್ಗೆ 1,80,00,000 ರೂಪಾಯಿ ವೆಚ್ಚದಲ್ಲಿ ಈಗ ಆಲ್ರೆಡಿ ಅವರು ಮುಕ್ತಾಯ ಮಾಡಿದ್ದಾರೆ. ಗೇಟ್ ರೆಡಿ ಆಗಿದೆ, ದುಡ್ಡು ಕೊಟ್ಟಿಲ್ಲ, 2 ವರ್ಷ ಆಗಿದೆ. ಅದೇ ಹಣ ಪಾವತಿ ಮಾಡಿಲ್ಲ. 3 ಬಿಲ್ಲು ಕೂಡ ಅವ್ರೇನು ಕೇಳ್ತಾ ಇದ್ದಾರೆ 11 ಕೋಟಿ ರೂಪಾಯಿಯಷ್ಟು, ಇಲ್ಲಿವರೆಗೂ ಅದು ಹಣ ಪಾವತಿ ಸರ್ಕಾರದ ಕಡೆಯಿಂದ ಮಾಡಿಲ್ಲ. ಅದು ಹೊಸ ಇವ್ರಿಗೆ ಈಗ ಟೆಂಡರ್ ಏನಾಗಿದೆ, ಅವರಿಗೆ ಅವರು ಆಲ್ರೆಡಿ 11 ಕೋಟಿ ತಮ್ಮದು ಇನ್ವೆಸ್ಟ್ ಮಾಡಿ ಬಿಲ್ಗಳನ್ನು ಸಬ್ಮಿಟ್ ಮಾಡಿದ್ದಾರೆ. 3 ಬಿಲ್ಗಳನ್ನು ಸಬ್ಮಿಟ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಏನಂದ್ರೆ ಕಾಂಗ್ರೆಸ್ ವರ್ಷನ್ ಏನಿದೆ ಅಂದ್ರೆ ನಾವು ಕೊಡಬೇಕಾಗಿಲ್ಲ, ಆ ಒಂದು ಮಂಡಳಿ ಇದೆಯಲ್ಲ ತುಂಗಭದ್ರಾ ಮಂಡಳಿ ಅಂತ ಹೇಳಿದೆ, ಆ ಮಂಡಳಿ ಬೋರ್ಡ್ ಅವ್ರು ಕೊಡಬೇಕು. ಯಾರು ಹೇಳ್ತಾರೆ? ಅವ್ರಿಗೆ ಬುದ್ಧಿ ತಲೆ ಏನಾರ ಗೊತ್ತಿದ್ರೆ ಅಲ್ರಿ. ಈಗ ಹೇಳಕತ್ತಿದ್ದಲ್ಲ, ಕರ್ನಾಟಕ ನಾವು ಕೊಡಬೇಕು, ಆಂಧ್ರ ಪ್ರದೇಶ ಸರ್ಕಾರ ಕೊಡಬೇಕು, ತೆಲಂಗಾಣ ಸರ್ಕಾರ ಕೊಡಬೇಕು. ಕೇಂದ್ರ ಸರ್ಕಾರ ಯಾಕೆ ಕೊಡ್ತೈತೆ? ಕೇಂದ್ರ ಸರ್ಕಾರ ಇಸ್ ನಥಿಂಗ್ ಟು ಡೂ ಇಟ್. ಅವರು ಓನ್ಲಿ ಟೆಕ್ನಿಕಲ್ ಸಪೋರ್ಟ್ ಅಷ್ಟೇ ಕೊಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಗಿವ್ ಓನ್ಲಿ ಟೆಕ್ನಿಕಲ್ ಸಪೋರ್ಟ್. ನೀವು ಗೇಟ್ ಹೆಂಗ್ ಮಾಡ್ತಾ ಇದ್ದೀರಿ, ಅದೇನಿದೆ ಸರಿ ಇದೆಯಾ, ಟೆಕ್ನಿಕಲಿ ಇಲ್ಲ, ಅದನ್ನೆಲ್ಲ ಕೊಡ್ತಾರೆ. ರೊಕ್ಕ ಇನ್ವೆಸ್ಟ್ ಮಾಡಬೇಕಾಗಿರೋದು ಸರ್ಕಾರ. ಮತ್ತೆ ಇವರೇ DCM ಅವರೇ ಅವತ್ತಲ್ಲಿ ನಿಂತ್ಕೊಂಡು 36 ಗೇಟಿಂದ ನಾವೇ ಮಾಡಿಸ್ತೀನಿ, ನಾವೇ ಮಾಡಿಕೊಡ್ತೀವಿ, ಆಮೇಲೆ ತೆಲಂಗಾಣದಿಂದ ಅದರಿಂದ ತರಿಸ್ಕೊಳ್ತೀವಿ ಅಂತ ಹೇಳಿದವರು. ನಾನು ಅವ್ರ ಜೊತೆ ಕಾಂಟ್ರಾಕ್ಟರ್ ಜೊತೆ ಮೊನ್ನೆನೂ ಮಾತಾಡಿದ್ದೀನಿ. ಇನ್ನೊಂದು 3-4 ದಿನ ನೋಡ್ತೀನಿ ಸರ್, ಅವ್ರು ದುಡ್ಡು ಕೊಡಲಿಲ್ಲ ಅಂದ್ರೆ ನಾನು ಸ್ಟಾಪ್ ಮಾಡಿಬಿಡ್ತೀನಿ. ಬರೀ 14-15 ಗೇಟ್ ಆಗ್ಯಾವ. ಈಗ ಅವ್ರು ಸ್ಟಾಪ್ ಮಾಡಿದಂತಂದ್ರೆ ಇನ್ನೇನು ಮಾಡ್ತೀವಿ? ಈ ಹೋದ ವರ್ಷ ಮಾಡಿದ ಗೇಟೇ ಇನ್ನೂ ರೊಕ್ಕ ಕೊಡೋಕ್ಕಾಗಿಲ್ಲ. ಇವ್ರು ನಾಚಿಗೆ ಬರ್ಬೇಕು ಇವರಿಗೆ. ಮತ್ತು ಈ ಕಡೆ ಡ್ಯಾಮ್ ಉಳಿಸ್ಬೇಕು, ನಿಮ್ಗೆ ನೀರು ಬೇಕು ಅಂತ ಮಂದಿಗೆ ಕೇಳ್ತಾರೆ ರೈತರಿಗೆ. ಇನ್ನೊಂದು ಇವ್ರು ಮಾಡೋದು ನೋಡಿದ್ರೆ ನೀರೂ ಇಲ್ಲ, ಡ್ಯಾಮೂ ಇಲ್ಲ, ಆ ಪರಿಸ್ಥಿತಿ ತಂದು ನಿಲ್ಲಿಸ್ತಾರೆ. ಅಲ್ಲ ಸರ್, ಮುಂದೆ ನಿಮ್ಮ ಸ್ಟೆಪ್ ಏನು ಹೋರಾಟ ಮಾಡ್ತೀರಿ ಅದ್ರ ಬಗ್ಗೆ? ಈಗ ಇವತ್ತು ನಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಮಾತಾಡಿರುವಂಥದ್ದನ್ನ ಬಹುಶಃ ನೀವು ಎಲ್ಲ ಸೆರೆ ಹಿಡಿದಿದ್ದೀರಿ. ಇದು ಹೋರಾಟ ಕೇವಲ ಒಂದು ದಿನದ ಹೋರಾಟಕ್ಕೆ ಬಂದು ನಾವು ಮಾತಾಡಿ ಹೋಗೋದ್ರಿಂದ ಇದನ್ನೇನು ತಾರ್ಕಿಕ ಅಂತಿಕ್ಕೆ ನಾವು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಕಾರಣ ಇದು ಈ ಸರ್ಕಾರ ದಪ್ಪಚರ್ಮದ ಸರ್ಕಾರ. ಇವರೇನು ಪಾಪ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋ ಅಂಥವ್ರಲ್ಲ. ಅದಕ್ಕೋಸ್ಕರ ನಾನು ನಾಡಗೌಡರು ಸಾಹೇಬ್ರ ಜೊತೆ ಮತ್ತು ಇಲ್ಲಿ ನಮ್ಮೆಲ್ಲ ಹಾಲಿ ಮಾಜಿ ಶಾಸಕರ ಜೊತೆ ಮಾತನಾಡಿದ್ದೇವೆ. ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಮಾತಾಡಿದಾಗ ಎಲ್ಲರೂ ಹೇಳ್ತಕ್ಕಂಥದ್ದು, ಇದನ್ನು ನಾವು ಇವತ್ತಿಗೆ ಈ ಹೋರಾಟವನ್ನು ಕೊನೆ ಮಾಡಿದ್ರೆ ಬಹುಶಃ ಇದು ಸರ್ಕಾರನೂ ಇದನ್ನು ಭಾಳ ಲಘುವಾಗಿ ತಗೊಂಡು ಅಲ್ಲಿಗೆ ಇವತ್ತು ಹೋರಾಟಕ್ಕೆ ಎಲ್ಲ ಮುಕ್ತಾಯ ಆಗ್ತದೆ. ರೈತರಿಗೂ ಕೂಡ ಇವತ್ತು ನಾವೇನು ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅದು ಅವ್ರಿಗೇನು ಇವತ್ತು ನೀರಿನ ಸಮಸ್ಯೆ ಎದುರು ನೋಡ್ತಾ ಇದ್ದಾರೆ. ಇದು ನಾವು ಅವ್ರಿಗೇನು ಅವ್ರ ಸಮಸ್ಯೆನೂ ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ. ಇದನ್ನು 8ನೇ ತಾರೀಕು ನಡೆಯುವಂಥ ಒಂದು 11 ದಿನ ಸೆಷನ್ ಏನು ನಡೀತಾ ಇದೆ, ವಿಂಟರ್ ಅಧಿವೇಶನ, 2 ವಾರದ ಅಧಿವೇಶನ, ಅದರಲ್ಲಿ ಭಾಳ ಗಂಭೀರವಾಗಿ ಈ ವಿಚಾರವನ್ನು ಪ್ರಸ್ತಾವನೆಯನ್ನು ಇಡಬೇಕು ಪಕ್ಷದ ವತಿಯಿಂದ ಅಂತ JDLP ನಾಯಕರು ಮಾನ್ಯ ಬಾಬಣ್ಣ ಅವ್ರ ಜೊತೆನೂ ಕೂತು ನಾವೆಲ್ಲರೂ ಕೂಡ ಮಾತನಾಡಿದ್ದಾರೆ, ಶಾಸಕರು ಮಾತನಾಡಿದ್ದಾರೆ. ಈ ವಿಚಾರವನ್ನು ಕಳೆದ ಒಂದು ವಾರದ ಹಿಂದೆ ಸನ್ಮಾನ್ಯ ಕುಮಾರಣ್ಣ ಅವರು JDLP ನಾಯಕರ ಒಂದು ನಾಯಕತ್ವದಲ್ಲಿ ಎಲ್ಲರನ್ನೂ ಕರೆದಿದ್ರು. ಎಲ್ಲರ ಸಮ್ಮುಖದಲ್ಲೂ ಎಲ್ಲ ಶಾಸಕರು ಉಪಸ್ಥಿತರಿದ್ದರು. ನಾವೆಲ್ಲ ಊಟಕ್ಕೆ ಸೇರಿದ್ವಿ. ಆಗ ಮಾನ್ಯ ಕುಮಾರಣ್ಣ ಅವರು ಇದ್ರ ಬಗ್ಗೆ ಇಲ್ಲ, ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು ಈ ವಿಚಾರನ. ಏಕೆಂದರೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರು ಸಂಪೂರ್ಣವಾಗಿ ಇವತ್ತು ತುಂಗಭದ್ರಾ
ನದಿ ಮೇಲೇ ಅವ್ರ ಜೀವನ ಇವತ್ತು ಅವಲಂಬಿತರಾಗಿದ್ದಾರೆ. ಹಾಗಾಗಿ ಇದನ್ನು ಹೇಗಾದರೂ ಅವ್ರನ್ನ ನೀರು ಕುಡಿಸ್ತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಗಟ್ಟಿ ನಿಲುವಿಂದ ಪಕ್ಷದ ಚೌಕಟ್ಟಿನಲ್ಲೂ ಕೂಡ ಶಾಸಕ ಮಿತ್ರರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಜೊತೆಯಲ್ಲಿ ಇವತ್ತು ವೇದಿಕೆ ಮೇಲೂ ಅಥವಾ ಪರಿಹಾರನಾದ್ರೂ ಕೊಡಬೇಕು. ನಾಡಗೌಡರು ಸಾಹೇಬ್ರು ಹೇಳ್ದಂಗೆ ಅದು ನಿನ್ನೆ ದಿನ ಕೂಡ ಹೇಳಿದ್ದೇವೆ. ಒಂದು ವಾರದಿಂದ ನಡೆದಂಥ ಕೊಪ್ಪಳ ಜಿಲ್ಲೆಯ ಪ್ರೆಸ್ ಮೀಟಲ್ಲೂ ಕೂಡ ಅದನ್ನು ಅಡ್ರೆಸ್ ಮಾಡಬೇಕಾದ್ರೆ ನಾಡಗೌಡರು ಸಾಹೇಬರು ಎಲ್ಲ ಶಾಸಕ ಮಿತ್ರರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಹೇಳಿದ್ದೇನೆ, ಕನಿಷ್ಠ ಪಕ್ಷ ಎಕರೆಗೆ 25,000ನಾದರೂ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ. ಆದರೆ ನಮ್ಗೆ ಯಾರಿಗೂ ನಂಬಿಕೆ ಯಾಕೆ ಬರ್ತಾ ಇಲ್ಲ ಅಂದರೆ, ಈಗ ಅತಿವೃಷ್ಟಿ ಆಯಿತು. ಅತಿವೃಷ್ಟಿ ಆದಾಗ ನಾವೆಲ್ಲರೂ ಕಲಬುರಗಿ ಜಿಲ್ಲೆಗೆ ಹೋಗಿದ್ವು, ಬೀದರ್ ಜಿಲ್ಲೆಗೆ ಹೋಗಿದ್ವು, ಯಾದಗಿರಿನಲ್ಲಿ ಸಮಸ್ಯೆ ಆಯಿತು, ಎಲ್ಲ ಕಡೆ ನಾವು ಹೋಗಿ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಬಹುಶಃ ಯಾವುದೋ ಸರ್ಕಾರದ ಕಾರ್ಯಕ್ರಮ ಇತ್ತು, ಆ ಸಂದರ್ಭದಲ್ಲಿ ಬಂದರು ಹೋದರು ಕೈ ಬೀಸ್ಕೊಂಡು. ಅದನ್ನು ಹೊರತುಪಡಿಸಿ ಬಹುಶಃ ಇದು ಭಾಳ ಗಂಭೀರ ಸ್ವರೂಪ ಪಡ್ಕೊಂಬಿಟ್ಟಿದೆ ಅಂತ ಅಲ್ಲಿ ಒಬ್ಬರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾ ಇದ್ದಂಗೆ, ಸುಮ್ಮನೆ ಯಾವುದೋ ಕಾಟಾಚಾರಕ್ಕೆ ಯಾವುದೋ ಒಂದು ರೈತನ ಜಮೀನಿಗೆ ಹೋಗ್ಬಿಟ್ಟು ಹತ್ರ ಎಲ್ಲೋ ನಿಂತ್ಕೊಂಡು ಒಂದು ಫೋಟೋನು ಒಂದು ವಿಡಿಯೋನು ತಗೊಂಡು ಹೋಗಿದ್ದು ಬಿಟ್ಟರೆ ಇಲ್ಲಿವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ರೈತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದನೆಯನ್ನು ಕೊಟ್ಟಿಲ್ಲ. ಅತಿವೃಷ್ಟಿ ವಿಚಾರದಲ್ಲೂ ಅಷ್ಟೇ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ, ನಾಡಗೌಡರು ಸಾಹೇಬ್ರು ಹೇಳ್ದಂಗೆ. ಬಟ್ ಇದನ್ನು ರಾಜ್ಯ ಸರ್ಕಾರದ ಕಡೆಯಿಂದ ರೈತರನ್ನ ಉಳಿಸುವಂಥ ಕೆಲಸ ಆಗ್ತಾ ಇಲ್ಲ. ತೊಗರಿ ಬೆಳೆಗಾರರು ಇರ್ಬೋದು, ಬೀದರ್ನಲ್ಲಿ ಹತ್ತಿ ಜಾಸ್ತಿ ಬೆಳೀತಾರೆ. ಎಲ್ಲ ನೋಡಿದಾಗ ಇವತ್ತು ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಒಂದು ನಾವು ಆಲಿಸ್ಬೇಕಾಗ್ತದೆ. ಜೊತೆಯಲ್ಲಿ ಒಂದು ಗಡುವನ್ನು ಇವತ್ತು ವೇದಿಕೆ ಮೂಲಕನೂ ಕೊಟ್ಟಿದ್ದೇವೆ, ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಸ್ನೇಹಿತರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇವತ್ತಿನ ಹೋರಾಟ ಇದು ಮೊದಲನೇ ಹೆಜ್ಜೆ, ಈ ಹೋರಾಟದ ಮೊದಲನೇ ಹೆಜ್ಜೆ. ಅಥವಾ ನಾಡಗೌಡರು ಸಾಹೇಬರು ಪಕ್ಷದ ಶಾಸಕ ಮಿತ್ರರು ಹೇಳ್ದಂಗೆ ಅಥವಾ ಪರಿಹಾರವನ್ನಾದರೂ ಘೋಷಣೆ ಮಾಡಬೇಕು. ಇಲ್ಲ ಈಗ ಏನು 70 TMCನೋ 80 TMCನೋ ಎಷ್ಟಿದೆ ಸಾಲ ಮನ್ನಾದ ವಿಚಾರನೋ ಅಥವಾ ಸಾಲ ಮನ್ನಾನಾರು ಮಾಡಬೇಕು, ಇಲ್ಲ ನೀರಾದರೂ ಬಿಡುಗಡೆ ಮಾಡಬೇಕು. ಈ ಮೂರರಲ್ಲಿ ಒಂದು ವಿಚಾರ ಮಾಡದೆ ಹೋದರೆ ರೈತರು ಈಗಾಗಲೇ ಆತ್ಮಹತ್ಯೆ ಪ್ರಕರಣಗಳು ನಾವು ಪತ್ರಿಕೆಗಳಲ್ಲಿ ತಾವು ಬರೀತಿರ್ತೀರಿ, ಓದ್ತಿರ್ತೀವಿ ನಾವು. ಇದೇ ರೀತಿ ಮುಂದುವರಿತಾ ಹೋದರೆ ರೈತರ ಜೀವನ ಎಲ್ಲಿಗೆ ಹೋಗಿ ನಿಲ್ಲಿಸಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು 7-8 ದಿನಗಳ ಕಾಲ ಬಹುಶಃ 8ನೇ ತಾರೀಕಿಂದ ಸೆಷನ್ ಶುರು ಆಗ್ತಾ ಇದೆ, 2 ವಾರ ಶರಣ್ಗೌಡರು ಹೇಳ್ದಂಗೆ. ಹಾಗಾಗಿ ಅದರ ಒಳಗಡೆ ಸರ್ಕಾರ ಯಾವ ರೀತಿ ನಡೆಯನ್ನು ಇಡುತ್ತೆ ನೋಡ್ತೇವೆ. ತುಂಗಭದ್ರಾ ಡ್ಯಾಮನ್ನು ಕೂಡ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಪಕ್ಷದ ಕಡೆಯಿಂದ ಮಾಡ್ತೇವೆ. ಅದನ್ನು ಹೊರತುಪಡಿಸಿ ಸೆಷನ್ನಲ್ಲಿ ಈ ಸಬ್ಜೆಕ್ಟನ್ನು ಭಾಳ ಗಂಭೀರವಾಗಿ ರೈಸ್ ಮಾಡ್ತಕ್ಕಂಥ ಕೆಲಸ ಕೂಡ JDLP ನಾಯಕರು ಸೇರಿದಂತೆ ಎಲ್ಲ ಶಾಸಕ ಮಿತ್ರರು ಮಾಡ್ತಾರೆ. ಇದು ನಮ್ಮ ಪಕ್ಷದ ಗಟ್ಟಿ ನಿಲುವು. ಯಾವಾಗ ಮುತ್ತಿಗೆ ಹಾಕ್ತೀರಿ ತುಂಗಭದ್ರಾ ಡ್ಯಾಮ್ಗೆ? ಟೈಮ್ ಇವಾಗ ಹೇಳಿದ್ದೀವಲ್ಲಣ್ಣ, ಟೈಮ್ ಕೊಡ್ತೀವಿ. ಅಲ್ಲ, ಅದು ಸೆಷನ್ ಮುಗಿದ ನವೆಂಬರ್ ಮುಗಿದೋಯ್ತಲ್ಲಣ್ಣ. ಸೆಷನ್ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಇಲ್ಲ ನಾವು ನೋಡ್ಕೊಂಡು ಒಂದು ಡಿಸಿಷನ್ ಮಾಡ್ತೀವಿ. ನಿಮ್ಗೆ ಹೇಳ್ತೀವಿ, ಫೋನ್ ಮಾಡೇ ಮಾಡ್ತೀವಿ. ಎಲ್ಲ ಅರೇಂಜ್ಮೆಂಟ್ ಮಾಡಿ ಪರ್ಸ್ನಲಿ ಫೋನ್ ಮಾಡ್ತಾರೆ ಪರ್ಸ್ನಲಿ. ಸರ್, ಈಗ ನೀವೇ ಹೇಳಿದ್ರಿ DCM ಅವರು ಎಲ್ಲ ಗೇಟ್ಗಳನ್ನ ರಿಪೇರಿ ಮಾಡ್ಕೊಡ್ತೀನಿ, ದುರಸ್ತಿ ಮಾಡ್ತೀನಿ ಅಂತ ಹೇಳಿ. ಈ ಬಗ್ಗೆ ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್? ಈಗ ಎಲ್ಲೋ ಕಡೆ ಕುರ್ಚಿ ಕಾದಾಟ ನಡೆದಿದೆ, ಈ ರೈತರ ಸಂಕಷ್ಟ ಇದೆ, ಸಾಕಷ್ಟು ಈ ರೀತಿ ಸಂಕಷ್ಟಗಳಿದ್ರೂ ಕೂಡ ಸರ್ಕಾರ ಈ ಬಗ್ಗೆ ಸ್ಪಂದನೆ ನೀಡ್ತಾ ಇಲ್ಲ. ಈಗ ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಉದ್ಭವ ಆಗೋದು, ಈಗ ಇತ್ತೀಚೆಗೆ 3 ಪಕ್ಷದ ಶಾಸಕರಿಗೆ ಅಥವಾ 3 ಪಕ್ಷದ ಸದಸ್ಯರುಗಳಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಈ ಕುರ್ಚಿ ವಿಚಾರವಾಗಿ ಹಾಗೆ ಮಾಡ್ತಾ ಇದ್ದಾರಂತೆ. ಅದೇನೋ ಒಬ್ಬೊಬ್ಬನಿಗೆ 50 ಕೋಟಿ ಅರೇಂಜ್ ಮಾಡ್ಕೊಂಡವ್ರಂತೆ, 100 ಕೋಟಿ ಅರೇಂಜ್ ಮಾಡ್ಕೊಂಡವ್ರಂತೆ ಅನ್ನೋದನ್ನ ಕೇಳ್ತಾ ಇರ್ತೀವಿ. ಅಲ್ಲಿ ಕುರ್ಚಿ ಮತ್ತೊಂದು ಕುರ್ಚಿ ಮೇಲೆ ಕಣ್ಣಾಕಿ ಆ ಕುರ್ಚಿಗೆ ಹೋಗಿ ಎಗರು ಕೂತ್ಕೊಳ್ಳೋಕ್ಕೆ 50 ಕೋಟಿ ಒಬ್ಬ ಶಾಸಕನಿಗೆ ಹೊಂದಿಸ್ತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ಈ ರಾಜ್ಯ ಸರ್ಕಾರ ಇಲ್ಲಿ 33 ಫಸ್ಟ್ ಗೇಟ್ಗಳಿಗೆ 52 ಕೋಟಿ ರೂಪಾಯಿ ಆಗ್ತದೆ. ಈಗ ತಾನೇ ನಾವು ನೀವು ಲೆಕ್ಕಾಚಾರ ಮಾಡ್ದಂಗೆ 11 ಕೋಟಿ ರೂಪಾಯಿ ಬಿಡುಗಡೆ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಮತ್ತು ಇನ್ನು ಇವರು ನಿಜಕ್ಕೂ ಇವರ ಕಮಿಟ್ಮೆಂಟ್ ಏನಿದೆ ಈ ರಾಜ್ಯದ ರೈತರ ಬಗ್ಗೆ ಅನ್ನೋದು ಬಹುಶಃ ಇದರಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಯುತ್ತೆ ನಮಗೆ.